ಬೆಳಗ್ಗೆ ತಾನೇ ಹುಡುಗಿಗೆ ಮದುವೆ ಆಗೈತೆ. ಆಗ್ಲೇ ನೋಡಿ ಗಂಡ ಸತ್ತು ಬಿದ್ದವನೆ. ಇನ್ನ ಹುಡುಗಿಗೆ ಬಿಳಿ ಸೀರೆ ಹಾಕ್ಬಿಟ್ಟು ಒಂದು ಮಠದಲ್ಲಿ ಸೇರಿಸ್ಬಿಡ್ತಾರೆ. ಆ ಮಠದಲ್ಲಿ ಒಬ್ರಿದ್ದಾರೆ, ಅವ್ರ ಹೆಸರು ಅಮ್ಮ ಅಂತ. ಎಲ್ಲರೂ ಅವ್ರನ್ನ ಅಮ್ಮ ಅಂತಾನೆ ಅಂತ ಕರೆಯೋದು. ಅಮ್ಮ ಈ ಹುಡುಗಿಗೆ ಹೇಳ್ತಾವ್ರೆ, ಇಲ್ಲಿ ನೋಡಮ್ಮ, ಇನ್ನ ನೀನು ಬಿಳಿ ವಸ್ತ್ರನೇ ಉಡಬೇಕು, ಖಾರ ಮತ್ತೆ ಸಿಹಿ ತಿನ್ನಂಗಿಲ್ಲ, ಯಾವುದೇ ಕಾರಣಕ್ಕೂ ಯಾವ್ದು ಬಣ್ಣನ ಮುಟ್ಟಂಗಿಲ್ಲ ಅಂತ ಅಮ್ಮ ಈ ಹುಡುಗಿಗೆ ಹೇಳ್ತಾವ್ರೆ. ಹುಡುಗಿ ಹೆಸರು ಕಾಳಿ ಅಂತ. ಕಾಳಿ ಮನಸ್ಸಲ್ಲಿ ಅಷ್ಟೊಂದು ದುಃಖಾರಿ ಪಾಪ. ಹುಡುಗಿ ಹಂಗೆ ಯೋಚನೆ ಮಾಡ್ಕೊಂಡು ಕುಂತವಳೆ. ಹಂಗೆ ಈ ಕಡೆ ಒಂದು ಮಂಗಳಮುಖಿನ ತೋರಿಸ್ತಾರೆ. ಆ ಮಂಗಳಮುಖಿ ಹೆಸರು ಚಾಂದಿ ಅಂತ. ಮೇಕಪ್ ಏನೋ ಮಾಡ್ಕೊಂತಾವ್ರೆ. ಅವರು ಫ್ರೆಂಡ್ ಬಂದ್ರು, ಲೇ ಮಕ್ಕಕ್ಕೆ ಮೇಕಪ್ ಮಾಡಿ ಏನು ಸುಖ ಇಲ್ಲ, ಹುಡುಗರು ನಿನ್ನ ಮಕ್ಕನೆಲ್ಲ ನೋಡೋದು, ಅದನ್ನ ನೋಡು, ಅದಕ್ಕೆ ಹಾಕು ಮೇಕಪ್ ಅಂತ ಹೇಳಿ ಕೈ ತೋರಿಸ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ್ದಕ್ಕೆ ಹೇಳ್ತಾವ್ರ ಅವರು ಅಂತ. ಆ ಹುಡುಗಿ ಹೇಳ್ತಾ ನಮ್ ಚಾಂದಿಗೆ ಅಷ್ಟು ಕೋಪ ಬರುತ್ತೆ. ಯಾಕಂದ್ರೆ ಇವರು ದುಡ್ಡುಗೋಸ್ಕರ ಮಂಗಳಮುಖಿ ಆದವರಲ್ಲ, ಇವರು ಸತ್ಯವಾದ ಅರ್ಧಾಂಗಿ ಅರ್ಧನಾರೇಶ್ವರ ಆಗಿದ್ದಾರೆ. ದುಡ್ಡುಗೋಸ್ಕರ ಮಂಗಳಮುಖಿ ಆದವ್ರನ್ನ ಇಲ್ಲಿ ತೋರಿಸ್ತಾರೆ ನೋಡಿ. ಅದರಲ್ಲಿ ಗುಂಡುಗಿದಾರಲ್ಲ ಅವ್ರ